ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಇಂದಿನ ವಿಡಿಯೋ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ನಾವು ಇಂದು 10ನೇ ತರಗತಿಯ ಒಂದು ಹೊಸ ಅಧ್ಯಾಯವನ್ನು ಅಭ್ಯಾಸ ಮಾಡೋಣ. ಆ ಹೊಸ ಅಧ್ಯಾಯದ ಹೆಸರು ಸಂಖ್ಯಾಶಾಸ್ತ್ರ ಅಂತ. ಅಧ್ಯಾಯ 15 ಸಂಖ್ಯಾಶಾಸ್ತ್ರ. ಇದು ಅವಧಿ 1 ಆಗಿರುತ್ತೆ, ಭಾಗ 1. ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಗೊತ್ತಿದೆ, ಈಗಾಗಲೇ ಹಿಂದಿನ ತರಗತಿಗಳಲ್ಲಿ ಸಂಖ್ಯಾಶಾಸ್ತ್ರದ ಬಗ್ಗೆ ಕಲ್ತಿದ್ದೀರ. 9ನೇ ತರಗತಿಯಲ್ಲಿ ಕಲ್ತಿದ್ದೀರ, 8ನೇ ತರಗತಿಯಲ್ಲಿ ಕಲ್ತಿದ್ದೀರ. ಅದಕ್ಕಿಂತ ಮೊದಲು 7ನೇ ತರಗತಿಯಲ್ಲೂ ಕೂಡ ಇದನ್ನು ಅಭ್ಯಾಸ ಮಾಡಿದ್ದೀರ. 7ನೇ ತರಗತಿಯಲ್ಲಿ ಸಂಖ್ಯಾಶಾಸ್ತ್ರವನ್ನು ಅಲ್ಲಿ ಸರಾಸರಿಯನ್ನು ಕಂಡುಹಿಡಿಯಲಿಕ್ಕೆ ನೀವು ನೋಡಿರ್ತೀರ, ಸರಾಸರಿಯನ್ನು ಕಂಡುಹಿಡ್ತೀರ 8ನೇ ತರಗತಿಯಲ್ಲಿ. ಅದೇ 9ನೇ ತರಗತಿಗೆ ಬಂದಾಗ ಸರಾಸರಿಗಳ ಜೊತೆಗೆ ನಾವೇನು ಮಾಡ್ತೀವಿ, ಓಜು ಲಕ್ಷಣಗಳನ್ನು, ಬಾರ್ ಗ್ರಾಫ್ಗಳನ್ನು, ಹೌದಾ, ಆಯತ ಆಕಾರದ ಗ್ರಾಫ್ಗಳನ್ನು ಇವನ್ನೆಲ್ಲ ನೋಡ್ತೀವಿ. ಮತ್ತು ಮಧ್ಯಾಂತರವನ್ನು ಕಂಡುಹಿಡಿಯೋದಾಗಿರ್ಬೋದು, ಸರಾಸರಿ ಕಂಡುಹಿಡಿಯೋದಾಗಿರ್ಬೋದು, ಮತ್ತು ಜೊತೆಗೆ ಬಹುಲಕಗಳನ್ನು, ರೂಢಿ ಬೆಲೆಗಳನ್ನು ಕಂಡುಹಿಡಿಯೋದಾಗಿರಲಿ, ನಾವು ಇವನ್ನೆಲ್ಲ ಮಾಡ್ತೀವಿ. ಇವನ್ನ ನಾವು ಆ್ಯಕ್ಚುಲಿ ಏನಂತ ಕರಿತೀವಿ, ಸಂಖ್ಯಾಶಾಸ್ತ್ರದಲ್ಲಿ ಬರ್ತಕ್ಕಂಥ ಇವೇನಿವು ಎಂಥ ಅಳತೆಗಳು ಅಂತ ಕರಿತೀವಿ. ಇದನ್ನು ನಾವು ಇಲ್ಲಿ ಕೇಂದ್ರೀಯ ಪ್ರವೃತ್ತಿ ಅಳತೆಗಳಾಗಿರ್ತಕ್ಕಂಥ ಸಂಖ್ಯಾಶಾಸ್ತ್ರದ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕಗಳು ಅಥವಾ ರೂಢಿ ಬೆಲೆ, ಇವು ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು ಅಂತಲೂ ಕರಿತೀವಿ. ನಾವು ಅದೆಲ್ಲದಕ್ಕಿಂತ ಮೊದಲನೇದಾಗಿ ನಾವು ಅತ್ಯಂತ ಮೊದಲನೇದಾಗಿ ಸಂಖ್ಯಾಶಾಸ್ತ್ರ ಅಂದರೆ ಏನು ಅಂತೇಳಿ ಒಂದು ವ್ಯಾಖ್ಯಾನವನ್ನು ಕೊಡಬೇಕಾಗಿದೆ ವಿದ್ಯಾರ್ಥಿಗಳೇ. ನಿಮ್ಮಲ್ಲಿ ಯಾರಾದರೂ ನಿಮಗೆ ನೆನಪಿದ್ರೆ, ಗೊತ್ತಿದ್ದರೆ ಸಂಖ್ಯಾಶಾಸ್ತ್ರ ಅಂದರೆ ಏನು ಅಂತ ನೀವು ಹೇಳಬೇಕು. ಹೇಳ್ತೀರಾ? ಯಾರು ಹೇಳ್ತೀರಾ? ಬೇಗ, ಹಿಂದಿನವರು ಬೇಗ ಹೇಳಬೇಕು. ಸಂಖ್ಯಾಶಾಸ್ತ್ರ ಅಂದರೆ ಏನು ಅಂತ ನಿಮಗೆ ಯಾರಾದರೂ ಗೊತ್ತಿದ್ರೆ ಹೇಳ್ಬೋದು, ಇಲ್ಲ ಅಂದರೆ ನಾನೇ ಬರೀತೀನಿ, ನೀವು ಅದನ್ನೆಲ್ಲ ನೋಡಿಸ್ಕೊಂಡು. ಸಂಖ್ಯಾಶಾಸ್ತ್ರ ಹಾಗಾದ್ರೆ ಏನು ಅಂತ ಬರೆಯೋಣ. ಅಂಕಿಅಂಶ ಸಂಗ್ರಹಣೆ, ಅಂಕಿ ಅಂಶಗಳ ಸಂಗ್ರಹಣೆ, ಅಂಕಿ ಅಂಶಗಳ ಸಂಗ್ರಹಣೆ, ಅನುಕ್ರಮ ವಿಶ್ಲೇಷಣೆ, ಅನುಕ್ರಮ ವಿಶ್ಲೇಷಣೆ, ಅನುಕ್ರಮ ವಿಶ್ಲೇಷಣೆ, ವ್ಯಾಖ್ಯಾನ ಅಥವಾ ವ್ಯಾಖ್ಯಾನ ಅಥವಾ ವ್ಯಾಖ್ಯಾನ ಅಥವಾ ಅರ್ಥ ವಿವರಣೆ, ಅರ್ಥ ವಿವರಣೆ ಮತ್ತು ಪ್ರಸ್ತುತ ಸಂಬಂಧ ಹೊಂದಿದೆ, ಮತ್ತು ಪ್ರಸ್ತುತ ಸಂಬಂಧ ಹೊಂದಿದೆ. ಇದನ್ನು ನಾವು ಇನ್ನೊಂದು ಥರ ಹೇಳಬಹುದು. ಇದನ್ನು ಗಣಿತ ವಿಜ್ಞಾನದಿಂದ ಕರೀತಾರೆ, ಮತ್ತು ಇದನ್ನು ಗಣಿತದ ವಿಜ್ಞಾನ ಅಂತಲೂ ಕರೀತಾರೆ. ನೋಡಿ, ಇದನ್ನೆಲ್ಲರೂ ನೋಡಿ. ಸಂಖ್ಯಾಶಾಸ್ತ್ರ ಅಂದ್ರೆ ಏನು? ಇದು ನಿಮಗೆಲ್ಲರಿಗೂ ಗೊತ್ತಿರಬೇಕಾಗಿರ್ತಕ್ಕಂಥ ಅಂಶ. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ದತ್ತಾಂಶಗಳ ಸಂಗ್ರಹಣೆ ಮಾಡ್ತೀವಿ, ಅದರ ಅನುಕ್ರಮವಾಗಿ ಅದರ ವಿಶ್ಲೇಷಣೆಯನ್ನು ಮಾಡ್ತೀವಿ, ವ್ಯಾಖ್ಯಾನಿಸ್ತೀವಿ, ಮತ್ತು ಅದರ ಅರ್ಥವನ್ನು, ವಿವರಣೆಯನ್ನು ಕೊಡ್ತೀವಿ. ಮತ್ತು ಇದು ಪ್ರಸ್ತುತ ಎಲ್ಲ ವಿದ್ಯಾಮಾನಗಳಿಗೂ ಸಮ್ಮತವನ್ನು ಹೊಂದಿರತಕ್ಕಂಥದ್ದು. ಮತ್ತು ಇದನ್ನು ನಾವೇನಂತ ಕರಿತೀವಿ, ಗಣಿತ ವಿಜ್ಞಾನ ಅಂತ ಹೇಳಿ ಕರಿತೀವಿ. ಸರಿಯಾದ ವಿದ್ಯಾರ್ಥಿಗಳೇ, ಇದು ಸಂಖ್ಯಾಶಾಸ್ತ್ರ ಏನು ಅಂತ ಆಗಿದೆ. ನಂತರ ವಿದ್ಯಾರ್ಥಿಗಳೇ, ಮುಂದುವರೆದು ನೀವು ಈಗಾಗಲೇ 9ನೇ ತರಗತಿಯಲ್ಲಿ ಏನೇನು ಕಲ್ತ್ಕೊಂಡಿದ್ದೀರಾ?
ದತ್ತಾಂಶಗಳನ್ನು ವರ್ಗೀಕೃತ ಮತ್ತು ಅವರ್ಗೀಕೃತ ಆವೃತ್ತಿ ವಿತರಣೆಗಳಿಗಾಗಿ ವರ್ಗೀಕರಿಸುವುದನ್ನು ಅಭ್ಯಾಸ ಮಾಡಿರ್ತೀರ. ಅಂದರೆ ವರ್ಗೀಕೃತ ಮತ್ತು ಅವರ್ಗೀಕೃತ ಆವೃತ್ತಿ ವಿತರಣೆಗಳಾಗಿ ವರ್ಗೀಕರಿಸುವುದನ್ನು ಕಲಿತಿದ್ದೀರ. ಈ ದತ್ತಾಂಶಗಳನ್ನು ನಾವು ನೋಡಿದ್ವಿ. ಸ್ತಂಭಲೇಖ, ಹಿಸ್ಟೋಗ್ರಾಮ್. ಹೌದಾ? ಸ್ತಂಭಲೇಖ, ಹಿಸ್ಟೋಗ್ರಾಮ್ ಅಂದರೆ ವಿಭಿನ್ನ ಅಗಲವುಳ್ಳನ್ನು ಒಳಗೊಂಡಂತೆ, ಆಮೇಲೆ ಆವೃತ್ತಿ ಬಹುಭುಜಾಕೃತಿಗಳನ್ನು ರಚಿಸೋದನ್ನು, ಈ ಮೂರನ್ನು ನಾವು ತರಗತಿಯಲ್ಲಿ ಕಲ್ತಿದ್ದೀವಿ. ಮುಂತಾದ ವಿವಿಧ ನಕ್ಷೆಗಳ ಮೂಲಕ ನಾವೇನು ಮಾಡ್ತೀವಿ, ಈ ಸಂಖ್ಯಾಶಾಸ್ತ್ರದ ಅರ್ಥವಿವರಣೆಯನ್ನು ಮಾಡುವುದನ್ನು ಕಲ್ತಿದ್ದೀವಿ ಅಲ್ವಾ? ಇದಲ್ಲದೆ ವರ್ಗೀಕೃತ ದತ್ತಾಂಶಗಳ ನಿರ್ದಿಷ್ಟವಾಗಿರ್ತಕ್ಕಂಥ ಸಾಂಖ್ಯಿಕ ಪ್ರತಿನಿಧಿಸವನ್ನು ಇದಲ್ಲದೆ ಅವರ್ಗೀಕೃತ ದತ್ತಾಂಶಗಳ ನಿರ್ದಿಷ್ಟವಾದ ಸಾಂಖ್ಯಿಕ ಪ್ರತಿನಿಧಿಸುವಿಕೆಯನ್ನು ಕೂಡ ನಾವಿಲ್ಲಿ ಕಲ್ತಿದ್ದೀವಿ. ಅಂದರೆ ಇಲ್ಲಿ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು ನೋಡ್ರಿ, ಇಲ್ಲಿ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು, ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು ಯಾವ್ಯಾವ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು? ಮೊದಲನೇದಾಗಿ ಒಂದನ್ನು ಸರಾಸರಿಯನ್ನು ಕಂಡುಹಿಡಿತೀವಿ, ಎರಡನೇದು ಮಧ್ಯಾಂಕವನ್ನು ಕಂಡುಹಿಡಿಯಲು, ಮತ್ತು ಮೂರನೇದಾಗಿ ಇದೇನು ಬಹುಮುಖ ಅಥವಾ ಇದು ರೂಢಿಗಳು ಅಂತ ಕೂಡ ನಾವು ಹೇಳ್ತೀವಿ. ಇಷ್ಟು ಅಂಶಗಳನ್ನು ನಾವು ಈಗಾಗಲೇ ಕಲಿತಿದ್ದೇವೆ. ಮತ್ತೆ ಜೊತೆಗೆ ನಾನು ಹೇಳಿದ 9ನೇ ತರಗತಿಯಲ್ಲಿ ಸ್ತಂಭಲೇಖಗಳಿರ್ಬೋದು ಅಲ್ವಾ, ಮತ್ತು ಬಹುಭುಜಾಕೃತಿಗಳು ಇರ್ಬೋದು, ಮತ್ತು ಆವೃತ್ತಿ ಬಹುಭುಜಾಕೃತಿಗಳು ಹಿಸ್ಟೋಗ್ರಾಮ್ ಮೂಲಕ ರಚಿಸುವುದನ್ನೆಲ್ಲ ನೋಡಿದ್ದೀವಿ ಅಲ್ವಾ. ಇಲ್ಲಿ ನೋಡಿ, ಇಂದಿನ ಅವಧಿಯಲ್ಲಿ ಈ ತರಗತಿಯಲ್ಲಿ ನಾವು ಸಂಚಿತ ಆವೃತ್ತಿ ಮತ್ತು ಸಂಚಿತ ಆವೃತ್ತಿ ವಿತರಣೆ ಮತ್ತು ಓಜಿವ್ ಎಂದು ಕರೆಯಲ್ಪಡುವ ಸಂಚಿತ ಆವೃತ್ತಿ ರೇಖೆಯನ್ನು ಹೇಗೆ ರಚಿಸುವುದು ಅಂತ ನೋಡೋಣ. ಈ ಪ್ರಸ್ತುತ 10ನೇ ತರಗತಿಯಲ್ಲಿ ನಾವು ಏನೇನು ಕಂಡುಹಿಡಿದ್ರೆ ಸಂಚಿತ ಆವೃತ್ತಿಯನ್ನು ಕಂಡಿದ್ದೀವಿ. ಫಸ್ಟ್ ಒನ್ ಸಂಚಿತ ಆವೃತ್ತಿ, ಸಂಚಿತ ಆವೃತ್ತಿ, ಮತ್ತೆ ಎರಡನೇದು ಸಂಚಿತ ಆವೃತ್ತಿ ವಿತರಣೆ, ಸಂಚಿತ ಆವೃತ್ತಿ ವಿತರಣೆ, ಸಂಚಿತ ಆವೃತ್ತಿ ವಿತರಣೆ ಮತ್ತು ಓಜಿ ಎಂದು ಕರೆಯಲ್ಪಡುವ, ಮತ್ತು ಓಜಿ ಎಂದು ಕರೆಯಲ್ಪಡುವ, ಓಜಿ ಎಂದು ಕರೆಯಲ್ಪಡುವ ಸಂಚಿತ ಆವೃತ್ತಿ ರೇಖೆ, ಸಂಚಿತ ಆವೃತ್ತಿ ರೇಖೆ ಇವುಗಳನ್ನು ಹೇಗೆ ರಚಿಸುವುದು ಅನ್ನೋದನ್ನ, ಈ ಪರಿಕಲ್ಪನೆಗಳನ್ನು ಇಂದಿನ ತರಗತಿಯಲ್ಲಿ ನೋಡೋಣ. ಅಂದರೆ ಸಂಚಿತ ಆವೃತ್ತಿ ವಿತರಣೆ, ಓಜಿ, ಸಂಚಿತ ಆವೃತ್ತಿ ರೇಖೆ, ಇದನ್ನು ನಾವು ಇಂದಿನ ತರಗತಿಯಲ್ಲಿ ನಾವು ನೋಡೋಣ. ವಿದ್ಯಾರ್ಥಿಗಳೇ ಬೇಗ ನೋಟ್ ಮಾಡ್ಕೊಳ್ಳಿ, ಬೇಗ ಮಾಡ್ಕೊಳ್ಳಿ, ಇದನ್ನು ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳೇ, ನಾವಿಂದು ಮೊದಲನೇದಾಗಿ ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನು ನೋಡೋಣ. ವರ್ಗೀಕೃತ ದತ್ತಾಂಶಗಳ ಸರಾಸರಿ. ವರ್ಗೀಕೃತ ದತ್ತಾಂಶಗಳ ಸರಾಸರಿ. ವಿದ್ಯಾರ್ಥಿಗಳಿಗೆ ನಿಮಗೆಲ್ಲರಿಗೂ ಗೊತ್ತಿದೆ. ನೀವು ಇದನ್ನು ಇನ್ನೂ ಸುಖವಾಗಿ ಪೇಜ್ ನಂಬರ್ 83 ತೆಗೆರಿ. ಪುಟ ಸಂಖ್ಯೆ 83ರಲ್ಲಿ ಇದರ ಬಗ್ಗೆ ಅತ್ಯಂತ ಸವಿವರವಾಗಿ ಇಲ್ಲಿ ಹೇಳಿದರೆ, ಹೌದಾ? ಯಾವಾಗ ಪ್ರಾಪ್ತಾಂಕಗಳ ಸರಾಸರಿ ಏನಾಗಿರುತ್ತೆ ನೋಡಿ ವಿದ್ಯಾರ್ಥಿಗಳೇ, ಪ್ರಾಪ್ತಾಂಕಗಳ ಸರಾಸರಿ ಈಸ್ ಈಕ್ವಲ್ ಟು ಪ್ರಾಪ್ತಾಂಕಗಳ ಒಟ್ಟು ಮೊತ್ತ, ಪ್ರಾಪ್ತಾಂಕಗಳ
ಒಟ್ಟು ಮೊತ್ತ ಪ್ರಾಪ್ತಾಂಕಗಳ ಸರಾಸರಿ ಏನಾಗುತ್ತೆ, ಪ್ರಾಪ್ತಾಂಕಗಳ ಒಟ್ಟು ಮೊತ್ತವನ್ನು ಪ್ರಾಪ್ತಾಂಕಗಳ ಒಟ್ಟು ಸಂಖ್ಯೆಯಿಂದ ಭಾಗಿಸಿದಾಗ ದೊರೆಯುತ್ತದೆ. ಪ್ರಾಪ್ತಾಂಕಗಳ ಒಟ್ಟು ಸಂಖ್ಯೆಯಿಂದ ಭಾಗಿಸಿದಾಗ ನಮಗೆ ಇದು ದೊರೆಯುತ್ತೆ. ಸರಿ ವಿದ್ಯಾರ್ಥಿಗಳೇ, ಇದನ್ನು ನಾವೇನಂತ ತರಬೇಕು, ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈ F1, F2, and so on Fnಗಳು ಕ್ರಮವಾಗಿ x1, x2, and so on xn ಪ್ರಾಪ್ತಾಂಕಗಳ ಆವೃತ್ತಿಗಳಾಗಿವೆ. ವಿದ್ಯಾರ್ಥಿಗಳಲ್ಲಿ F1, F2, and so on ಇವುಗಳು ಕ್ರಮವಾಗಿ x1, xn ಪ್ರಾಪ್ತಾಂಕಗಳ ಆವೃತ್ತಿಗಳು ಆಗಿವೆ. ಅಂದರೆ F1 ಸರಣಿ ಇದು ಆವೃತ್ತಿಗಳಾಗಿದ್ದರೆ ಇದು x1 ಸೀರೀಸ್ ಇದು ಪ್ರಾಪ್ತಾಂಕಗಳು ಆಗಿರುತ್ತೆ. ಅಂದರೆ x1 ಪ್ರಾಪ್ತಾಂಕಕ್ಕೆ ಹೆಸರ ಅಂದರೆ x1 ಪ್ರಾಪ್ತಾಂಕಕ್ಕೆ F1 ಸಮ x1 ಪ್ರಾಪ್ತಾಂಕವು F1 ಸಮ ಮತ್ತು x2 F2 ಸಮ ಮತ್ತು ಹೀಗೆ ಆವರ್ತವಾಗುತ್ತದೆ. ಹಿಂದಿನ ತರಗತಿಯಲ್ಲಿ ನಾವು ಮಾಡಿದ್ದೇವೆ. 9ನೇ ತರಗತಿಯಲ್ಲಿ ಆವರ್ತವಾಗುತ್ತದೆ. therefore ಎಲ್ಲ ಪ್ರಾಪ್ತಾಂಕಗಳ ಮೊತ್ತ is equal to F1 x1 plus F2 x2 plus and so on Fn xn ಮತ್ತು ಪ್ರಾಪ್ತಾಂಕಗಳ ಒಟ್ಟು ಸಂಖ್ಯೆ ಮತ್ತು ಪ್ರಾಪ್ತಾಂಕಗಳ ಒಟ್ಟು ಸಂಖ್ಯೆ is equal to F1 plus F2 plus and so on Fn. ಆದ್ದರಿಂದ ಪ್ರಾಪ್ತಾಂಕಗಳ ಸರಾಸರಿಯು ಪ್ರಾಪ್ತಾಂಕಗಳ ಸರಾಸರಿ is equal to x bar is equal to F1 x1 plus F2 x2 and so on plus Fn xn ಗಳ ಮೊತ್ತ upon ಪ್ರಾಪ್ತಾಂಕಗಳ ಒಟ್ಟು ಸಂಖ್ಯೆ F1 plus F2 plus and so on Fn ಆಗಿರುತ್ತದೆ. ಸರಿ ವಿದ್ಯಾರ್ಥಿಗಳೇ, ಈಗ ಅತ್ಯಂತ ಸುಲಭವಾಗಿ ಇದನ್ನ ಅರ್ಥ ಮಾಡಿಕೊಳ್ಳಬಹುದು. ಇದನ್ನು ನಾವು ಮೊತ್ತ ಎಂಬ ಅರ್ಥದಲ್ಲಿರ್ತಕ್ಕಂಥ ಗ್ರೀಕ್ ಅಕ್ಷರ ಸಮೇಶನ್ ಅಥವಾ ಸಿಗ್ಮಾ ಅಂತಕ್ಕಂಥ ಸಂಕೇತದಿಂದ ಸಂಕ್ಷಿಪ್ತವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ನಾವೆಲ್ಲ x bar is equal to summation I is equal to 1 ಎಲ್ಲಿವರೆಗೂ n ತನಕ ಇಂಟು F by
into xi divided by sigma I is equal to 1 into L into Fy. ಸರಿನಾ? ಈ ರೀತಿ ಬರೆಯೋದು. ವಿದ್ಯಾರ್ಥಿಗಳ ಇನ್ನೂ ಸಂಕ್ಷಿಪ್ತವಾಗಿ ಇದನ್ನ ಬರೆಯಲಿಕ್ಕೆ ಸಾಧ್ಯ ಇದೆ. ಏನಂತ? ಇನ್ನೂ ಸಂಕ್ಷಿಪ್ತವಾಗಿ x naught is equal to sigma Fy xi upon Fy ಅಂತ ಬರೆಯಬಹುದು. ಇಲ್ಲಿ I ಎಂಬುದು 1 ರಿಂದ n ವರೆಗೆ ಬದಲಾಗುತ್ತದೆ ಎಂದು ಅರ್ಥ. ಇಲ್ಲಿ ಇರ್ತಕ್ಕಂಥ ಎಲ್ಲರಲ್ಲಿ ಇರ್ತಕ್ಕಂಥ I ಇರ್ತಕ್ಕಂಥದ್ದು I 1 ರಿಂದ n ವರೆಗೆ ಬದಲಾಗುತ್ತಿರುತ್ತದೆ. 1 ರಿಂದ n ವರೆಗೂ ಬದಲಾಗುತ್ತಿರುತ್ತದೆ ಅಂತ ಅರ್ಥ. ಸಣ್ಣ ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಏನು ಮಾಡಿದ್ವಿ? ಸರಾಸರಿಯನ್ನ ಕಂಡುಹಿಡಿತಕ್ಕಂಥ ಒಂದು ಅಂಶವನ್ನ ಇಲ್ಲಿ ನಿಮಗೆ ಅಂಶದ ವಿವರಗಳನ್ನು ನೀಡಿದ್ವಿ. ಏನಾಗುತ್ತೆ? ವರ್ಗಕೃತ ದತ್ತಾಂಶಗಳ ಸರಾಸರಿ ಏನಾಗುತ್ತೆ? ಪ್ರಾಪ್ತಾಂಕಗಳ ಸರಾಸರಿ ಇಸಿಕ್ವಲ್ ಪ್ರಾಪ್ತಾಂಕಗಳ ಒಟ್ಟು ಮೊತ್ತ ಅಪಾನ್ ಪ್ರಾಪ್ತಾಂಕಗಳ ಒಟ್ಟು ಸಂಖ್ಯೆ. ಇಲ್ಲಿ F1 F2 Fnಗಳು ಕ್ರಮವಾಗಿ x1 x2 xn ಪ್ರಾಪ್ತಾಂಕಗಳ ಆವೃತ್ತಿಗಳು. ಅಂದ್ರೆ F1 ಏನೇನು ಆವೃತ್ತಿಗಳಾಗುತ್ತವೆ? x1ಗಳು ಪ್ರಾಪ್ತಾಂಕಗಳಾಗುತ್ತವೆ. ಅಂದ್ರೆ x1 ಪ್ರಾಪ್ತಾಂಕವು F1 ಸಲ x2 F2 ಸಲ ಹೀಗೆ ಆವರ್ತ ಆಗ್ತಾ ಇರುತ್ತೆ. ಎಲ್ಲ ಪ್ರಾಪ್ತಾಂಕಗಳ ಮೊತ್ತ F1 x1 plus F2 x2 plus and so on Fn xn ಮತ್ತು ಪ್ರಾಪ್ತಾಂಕಗಳ ಒಟ್ಟು ಸಂಖ್ಯೆ is equal to F1 plus F2 plus and so on Fn. therefore ಪ್ರಾಪ್ತಾಂಕಗಳ ಸರಾಸರಿ ಏನಿರುತ್ತೆ? x bar is equal to F1 x1 plus F2 x2 plus and so on plus Fn xn upon F1 plus F2 plus and so on Fn ಆಗಿರುತ್ತದೆ. ಅಂದ್ರೆ x bar is equal to ಇದರ ನಾವು ಈ ಮೊತ್ತವನ್ನ ನಾವು ಸಿಗ್ಮಾ ಅಂತಕ್ಕಂಥ ಗ್ರೀಕ್ ಅಕ್ಷರದಿಂದ ಸಂಕೇತದಿಂದ ಬಳಸ್ತೀವಿ. ಸಿಗ್ಮಾ I is equal to 1 to n. ಇಲ್ಲಿ I ಅಂತ ಬಂದಿದೆ 1 ರಿಂದ n ವರೆಗೆ ಬದಲಾಗುತ್ತದೆ. Fy into xi upon sigma Fy into 1 n ಅಂತ. ಇದನ್ನ ಇನ್ನೂ ಸಂಕ್ಷಿಪ್ತವಾಗಿ x bar is equal to sigma Fy xi upon Fy ಅಂತ ಬರಬಹುದು. ನಮ್ಮ ವಿದ್ಯಾರ್ಥಿಗಳೇ, ನಿಮಗೆ ನಾನೆಲ್ಲ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಬೇಗ ಎಲ್ಲ ನೋಟ್ಸ್ ಮಾಡ್ಕೊಂಡು ಕ್ಲಿಯರ್ ಮಾಡೋಣ. ಬೇಗ ಮುಗಿಸ್ಕೊಳ್ಳಿ. ಕಮಾನ್. ನಾನು ಈಗ ಈ ಬೋರ್ಡ್ ಅನ್ನು ಕ್ಲಿಯರ್ ಮಾಡ್ತೀನಿ. ಮುಂದಿನ ಒಂದು ಉದಾಹರಣೆ ಇದನ್ನ ಮಾಡೋಣ. ತುಂಬಾ ಸುಲಭವಾಗಿದೆ ವಿದ್ಯಾರ್ಥಿಗಳೇ. ಸರಾಸರಿ is equal to x bar is equal to sigma Fy xi Fy ಅಥವಾ Fy xi upon Fy ಆಗಿರುತ್ತೆ. ಮತ್ತೆ ಈಗ I is equal to 1 ರಿಂದ n ಅಂತ ಕೊಟ್ಟಿದ್ವಿ. I ಅಂದ್ರೆ ಇಲ್ಲಿ 1 ರಿಂದ n ವರೆಗೂ ಬದಲಾಗಿರ್ತಕ್ಕಂಥ ಸಂಖ್ಯೆಗಳು ಅಂತ ಅನ್ಕೋಬಹುದು. ಈಗ ನೀವೆಲ್ಲ ಒಂದು ಲೆಕ್ಕವನ್ನ ಮಾಡಬೇಕಾಗುತ್ತೆ. ನಾವು ಈ ಸರಿ ಈ ಲೆಕ್ಕವನ್ನ ಬರ್ಕೊಳ್ಳೋಣ. ನೋಡಿ ವಿದ್ಯಾರ್ಥಿಗಳೇ, ಎಲ್ಲರೂ ನೀವು ಪುಟ ಸಂಖ್ಯೆ 84 ತೆರಿಬೇಕು. ಪುಟ ಸಂಖ್ಯೆ 84ರಲ್ಲಿ ಉದಾಹರಣೆ 1 ಅಂತ ಒಂದು ಲೆಕ್ಕ ಇದೆ. ಪುಟ ಸಂಖ್ಯೆ 84ರಲ್ಲಿ ಉದಾಹರಣೆ 1 ಈ ಲೆಕ್ಕವನ್ನು ಎಲ್ಲರೂ ಬರ್ಕೋಬೇಕಾಗುತ್ತೆ. ನಾನು ಡಿಕ್ಟೇಟ್ ಮಾಡ್ತೀನಿ, ಎಲ್ಲರೂ ಸಾವಧಾನವಾಗಿ ಬರ್ಕೋಬೇಕು, ತಪ್ಪಿಲ್ಲದಂತೆ ಬರ್ಕೊಳ್ಳಿ. ನೋಡಿ ವಿದ್ಯಾರ್ಥಿಗಳೇ, ಒಂದು ಶಾಲೆಯ 10ನೇ ತರಗತಿಯ 30 ವಿದ್ಯಾರ್ಥಿಗಳು 100 ಅಂಕಗಳ ಗಣಿತ ಪತ್ರಿಕೆಯಲ್ಲಿ ಪಡೆದ ಅಂಕಗಳನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಿದೆ. ಒಂದು ಶಾಲೆಯ 10ನೇ ತರಗತಿಯ 30 ವಿದ್ಯಾರ್ಥಿಗಳು 100 ಅಂಕಗಳ ಗಣಿತ ಪತ್ರಿಕೆಯಲ್ಲಿ ಪಡೆದ ಅಂಕಗಳನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಿದೆ. ವಿದ್ಯಾರ್ಥಿಗಳು ಪಡೆದ ಅಂಕಗಳ ಸರಾಸರಿಯನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳು ಪಡೆದ ಸರಾಸರಿ ಅಂಕಗಳನ್ನು ಕಂಡುಹಿಡಿಯಿರಿ.
ಸರಿ ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಒಂದು ಬಾಕ್ಸ್ ಅನ್ನು ಹಾಕಬೇಕಾಗುತ್ತೆ. ಇಲ್ಲಿ ನಿಮಗೆ ಬೋರ್ಡ್ ಮೇಲೆ ಲೆಕ್ಕ ಮಾಡಲಿಕ್ಕೆ ಸಾಕಷ್ಟು ಜಾಗ ಬೇಕು. ಆದ್ದರಿಂದ ನೀವೇನು ಮಾಡಬೇಕು, ಇಲ್ಲಿ ನಾನು ನಿಮಗೆ ಡಿಕ್ಟೇಟ್ ಮಾಡಿದ ಹಾಗೆ ಕೋಷ್ಟಕವನ್ನು ಬರ್ಕೋಬೇಕಾಗುತ್ತೆ. ನೋಡ್ರಿ, ಮೊದಲನೇ ಅಡ್ಡ ಸಾಲಿನಲ್ಲಿ ಪಡೆದ ಅಂಕಗಳು XI, ಎರಡನೇ ಅಡ್ಡ ಸಾಲಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ FI. ಅಂದರೆ XI ಅಂದರೆ ಪ್ರಾಪ್ತಾಂಕಗಳು, FI ಅಂದರೆ ಆವೃತ್ತಿಗಳು. ಗೊತ್ತಿದೆ ಅಲ್ವಾ? ಪ್ರಾಪ್ತಾಂಕಗಳ ಸಂಖ್ಯೆ ಮತ್ತು ಆವೃತ್ತಿಗಳ ಸಂಖ್ಯೆ ಅಲ್ವಾ ವಿದ್ಯಾರ್ಥಿಗಳೇ? ಈಗ ನೀವು ಶುರು ಮಾಡಬಹುದು. ಮೊದಲನೇದಾಗಿ ಪಡೆದ ಅಂಕಗಳು XI. ಇಲ್ಲಿ ಪ್ರಾಪ್ತಾಂಕಗಳನ್ನು 10, 20, 36, 40, 50, 56, 60, 70, 72, 80, 88, 92, 95. ಇದು XI ಅಡ್ಡ ಸಾಲಿನಲ್ಲಿ. ನಂತರ ವಿದ್ಯಾರ್ಥಿಗಳ ಸಂಖ್ಯೆ FI. ಅಂದರೆ ಎಷ್ಟು ಅಂಕಗಳನ್ನು ಎಷ್ಟು ವಿದ್ಯಾರ್ಥಿಗಳು ತೆಗೆದರು ಅನ್ನೋದನ್ನ FI. ಇದನ್ನು ಸರಿಯಾಗಿ ಅದರ ನೇರವಾಗಿ ಆಗ್ತಾ ಬರಬೇಕು. 10ರ ಕೆಳಗೆ ವಿದ್ಯಾರ್ಥಿಗಳ ಸಂಖ್ಯೆ 1, 10 ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ 1 ಅಂತ ಆಗ್ತಾ ಇದ್ದು, 20 ಅಂಕಗಳನ್ನು ಪಡೆದವರು 1, 36 ಅಂಕಗಳನ್ನು ಪಡೆದವರು 3, 40 ಅಂಕಗಳನ್ನು ಪಡೆದವರು 4, 50 ಅಂಕಗಳನ್ನು ಪಡೆದವರು 3, 56 ಅಂಕಗಳನ್ನು ಪಡೆದವರು 2, 60 ಅಂಕಗಳನ್ನು ಪಡೆದವರು 4, 70 ಅಂಕಗಳನ್ನು ಪಡೆದವರು 4, 72 ಅಂಕಗಳನ್ನು ಪಡೆದವರು 1, 80 ಅಂಕಗಳನ್ನು ಪಡೆದವರು 1, 88 ಅಂಕಗಳನ್ನು ಪಡೆದವರು 2, 92 ಅಂಕಗಳನ್ನು ಪಡೆದವರು 3 ಜನ, 95 ಅಂಕಗಳನ್ನು ಗಳಿಸಿದವರು 1. ಸರಿಯಾಗಿ ಬರ್ಕೊಂಡಿದ್ದಾರಲ್ಲ ವಿದ್ಯಾರ್ಥಿಗಳೇ ಅಲ್ವಾ? ಈಗ ಇದಕ್ಕೆ ನಾವು ಪರಿಹಾರವನ್ನು ಕಂಡುಹಿಡಿಯಬೇಕಾಗುತ್ತೆ. ಎಲ್ಲರೂ ಸಾವಧಾನ ರೀತಿಯಲ್ಲಿ ಬರ್ಕೊಳ್ಳಿ. ಎಲ್ಲರೂ ಇದಕ್ಕೆ ಏನೇನು ಉಪಯೋಗಿಸಬೇಕು? ಅಳತೆ ಪಟ್ಟಿ ಮತ್ತು ಪೆನ್ಸಿಲನ್ನು ಉಪಯೋಗಿಸಿ. ಈಗ ಇದಕ್ಕೆ ಪರಿಹಾರವಾಗಿ ಸರಾಸರಿ ಅಂಕಗಳನ್ನು ಕಂಡುಹಿಡಿಯಲು ಸರಾಸರಿ ಅಂಕಗಳನ್ನು ಕಂಡುಹಿಡಿಯಲು ಸರಾಸರಿ ಅಂಕಗಳನ್ನು ಕಂಡುಹಿಡಿಯಲು ಪ್ರತಿ XI ಮತ್ತು ಪ್ರತಿ XI ಮತ್ತು ಅದಕ್ಕೆ ಅನುಗುಣವಾದ ಆವೃತ್ತಿ, ಅದಕ್ಕೆ ಅನುಗುಣವಾದ ಆವೃತ್ತಿ FI ಗಳ ಗುಣಲಬ್ಧದ ಅವಶ್ಯಕತೆ ಇದೆ. ಗುಣಲಬ್ಧದ ಅಗತ್ಯ ಇದೆ. ಈಗ ಇದರ ಕೋಷ್ಟಕವನ್ನು ನಾವು ಬರ್ಕೋಬೇಕಾಗುತ್ತೆ. ಅಂದರೆ ಸರಾಸರಿ ಅಂಕಗಳನ್ನು ಕಂಡುಹಿಡಿಯಲು ಪ್ರತಿ XI ಅಂದರೆ ಪ್ರಾಪ್ತಾಂಕಗಳು ಮತ್ತು ಅದಕ್ಕೆ ಅನುಗುಣವಾದ ಆವೃತ್ತಿ FIಗಳ ಗುಣಲಬ್ಧದ ಅವಶ್ಯಕತೆ ಇದೆ. ಅಂದರೆ ಏನು ವಿದ್ಯಾರ್ಥಿಗಳೇ? XI ಇಂಟು FI ಇದರ ಗುಣಲಬ್ಧದ ಅವಶ್ಯಕತೆ ಇದೆ ಅಂತ ಅರ್ಥ. ಈಗ ನಾವು ಕೋಷ್ಟಕವನ್ನು ರಚಿಸೋಣ. ಮೊದಲನೇದಾಗಿ ಪಡೆದ ಅಂಕಗಳು ಪಡೆದ ಅಂಕಗಳು ಪಡೆದ ಅಂಕಗಳು ಪಡೆದ ಅಂಕಗಳು ಪಡೆದ ಅಂಕಗಳು ಇದು XI ಅಲ್ವಾ? ವಿದ್ಯಾರ್ಥಿಗಳ ಸಂಖ್ಯೆ FI ನಂತರ
FI into XI. FI into XI. ಸರಿನಾ? ವಿದ್ಯಾರ್ಥಿಗೆ ಈಗ ಒಂದೊಂದಾಗಿ ಎಫ್ಎಗಳನ್ನು ನೋಡೋಣ. ಇದು 10, 20, 36, 40, 50, 56, 60, 70, 72, 80, 88, 92, 95. ಸ್ವಲ್ಪ ಮೇಲ್ಗಡೆ ಬರೀಬೇಕಾಗಿತ್ತ ವಿದ್ಯಾರ್ಥಿಗಳೇ, ಗಮನಿಸಿ. ಕಾಣಿಸುತ್ತಾ ಎಲ್ಲರಿಗೂ? ಸ್ವಲ್ಪ ಮೇಲ್ಗಡೆ ಬರೆಯೋಣ. ನಿಮಗೆ ಎಲ್ಲದು ಕಾಣಿಸುತ್ತೆ ಅನಿಸುತ್ತೆ. ಸ್ವಲ್ಪ ಮೇಲ್ಗಡೆ ಬರೋಣ. ಪಡೆದ ಅಂಕಗಳು XI. ಇದರ ಪ್ರಕಾರ ವಿದ್ಯಾರ್ಥಿಗಳ ಸಂಖ್ಯೆ FI ಅಂತ ತಗೊಳ್ಳೋಣ. ಇದನ್ನ FI into XI ಅಂತ ತಗೊಳ್ಳೋಣ. ಈಗ 10, 20, 36, 40, 50, 56, 60, 70, 72, 80, 88, 92, 95. ಸರಿ ವಿದ್ಯಾರ್ಥಿಗಳೇ, ಇದನ್ನ ನಾವು ಬರ್ಕೊಳ್ಳೋಣ. ನೋಡಿ, ಈಗ ಸರಿಯಾಗಿ ಎಲ್ಲರಿಗೂ ಕಾಣಿಸುತ್ತಲ್ವಾ? ಹಿಂದಿನವ್ರಿಗೆಲ್ಲ ಕಾಣಿಸುತ್ತೆ. ಹಿಂದಿನವ್ರಿಗೆಲ್ಲರೂ ಇದು ಕಾಣಿಸುತ್ತೆ. ಈಗ ನೋಡಿ ವಿದ್ಯಾರ್ಥಿಗಳೇ, 10 ಅಂಕಗಳನ್ನು ತೆಗೆದಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಒಂದಿದೆ. 20 ಅಂಕಗಳನ್ನು ತೆಗೆದಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆಯು ಒಂದಿದೆ. 36 ಅಂಕಗಳನ್ನು ಪಡೆದವರು 3, 40 ಅಂಕಗಳನ್ನು ಪಡೆದವರು 4, 50 ಅಂಕಗಳನ್ನು ಪಡೆದವರು 3 ಜನ, 56 ಅಂಕಗಳನ್ನು ಪಡೆದವರು 2, ಆಮೇಲೆ 56 ಅಂಕಗಳನ್ನು ಪಡೆದವರು 56 ಅಂಕಗಳನ್ನು ಪಡೆದವರು 2 ಇದೆ. 60 ಅಂಕಗಳನ್ನು ಪಡೆದವರು 4 ಜನ ಇದ್ದಾರೆ. 70 ಅಂಕಗಳನ್ನು ಪಡೆದವರು ಕೂಡ 4 ಜನ ಇದ್ದಾರೆ. 72 ಅಂಕಗಳನ್ನು ಒಬ್ಬರು, 70 ಅಂಕಗಳನ್ನು ಪಡೆದವರು 70 ಪಡೆದವರು ಒಬ್ಬರಿದ್ದಾರೆ. 80 ಪಡೆದವರು ಕೂಡ ಒಬ್ಬರಿದ್ದಾರೆ. 80 ಪಡೆದವರು ಕೂಡ ಒಬ್ಬರಿದ್ದಾರೆ. ಆಮೇಲೆ 88 ಪಡೆದವರು ಇಬ್ಬರಿದ್ದಾರೆ. 92 ಪಡೆದವರು 3 ಜನ ಇದ್ದಾರೆ. 95 ಪಡೆದವರು ಒಬ್ಬರಿದ್ದಾರೆ. ಹಾಗಾದರೆ ವಿದ್ಯಾರ್ಥಿಗಳೇ, ಒಟ್ಟು ಸಂಖ್ಯೆ ಇದು ಒಟ್ಟು FI ಎಷ್ಟಾಗಿರುತ್ತೆ? 1, 3, 4, 2, 6, 1, 7, 8, 12, 14, 18, 21, 25, 28, 29, 30 ಜನ. ಎಷ್ಟಾಗಿದೆ ವಿದ್ಯಾರ್ಥಿಗಳೇ? 30 ಜನ ಆಯಿತು. ಇದು ಒಟ್ಟು ಕಾಲಮ್ ಅಂತ ತಿಳ್ಕೊಳ್ಳಿ. ಇದು ಒಟ್ಟು ಕಾಲಮ್. ಬೇಕಿದ್ರೆ ನಾವು ಇಲ್ಲಿ ಬಾಕ್ಸ್ ಅನ್ನು ಹಾಕೋಣ. ಸಣ್ಣ ವಿದ್ಯಾರ್ಥಿಗಳೇ, ಈಗ ನಿಮಗೆ ತುಂಬ ನೀಟಾಗಿ ಗೊತ್ತಾಗುತ್ತೆ. ಸಣ್ಣ ವಿದ್ಯಾರ್ಥಿಗಳೇ, ಈಗ FI into XI ಬೇಗ ನೋಡೋಣ. ಯಾರ್ಯಾರು ಮಲ್ಟಿಪ್ಲಿಕೇಶನ್ ಬೇಗ ಮಾಡ್ತಿರೋ, ಗುಣಾಕಾರದಲ್ಲಿ ಯಾರು ಅತ್ಯಂತ
ಮುಂದೆ ಇದ್ದೀರಾ ಅಂತ ಇದರಲ್ಲಿ ಗೊತ್ತಾಗುತ್ತೆ. ಗುಣಾಕಾರ ಕ್ರಿಯೆಯಲ್ಲಿ ಅಲ್ವಾ, ಇದು ನೋಡಿ 10 ಇಂಟು 1 ಅಂದರೆ 9 ಅಂದರೆ 1 ಇಂಟು 1, 10 ಇಂಟು 1 ಇಸ್ಕೊಂಡು 10 ಆಯ್ತಲ್ವಾ. 20 ಇಂಟು 1 1 ಇಂಟು 20 20 ಅಂದರೆ 20 ಆಯ್ತು ಸರಿನಾ. 36 ಇಂಟು 3 ಹೌದಾ, 3 ಇಂಟು 36 ಬೇಗ ಫಾಸ್ಟ್. 3 ಗುಣಿಕೆ ಇಂಟು ದಶಮಾಂಶ 3 ಮತ್ತು 108 40 ಇಂಟು 4 40 ಇಂಟು 4 4 ಸೊನ್ನೆಗೆ 0 4 ಅಂದರೆ 16. ನೆಕ್ಸ್ಟ್ 50 ಇಂಟು 3 50 ಇಂಟು 3 3 ಸೊನ್ನೆಗೆ 0 3 ಇದೆ 15. ನೆಕ್ಸ್ಟ್ 56 ಇಂಟು 2 2 ಇಂಟು 56 ಗಮನಿಸಿದ್ರೆ ವಿದ್ಯಾರ್ಥಿಗಳೇ ನೀವು ಮಾಡ್ತಿರಲ್ಲ 2 ಕೇವಲ ಅಷ್ಟೊಂದು 2 11 11 112 2 ಇಂಟು 56 ಆಯ್ತಲ್ಲ. 3 ಇಂಟು 50 2 ಇಂಟು 56 4 ಇಂಟು 60 4 ಇಂಟು 60 4 ಇಂಟು 60 4 ಸೊನ್ನೆಗೆ 0 4 ಅಂದರೆ 24 4 ಇಂಟು 70 4 ಸೊನ್ನೆಗೆ 0 4 ಅಂದರೆ 28 ಸರಿನಾ. 1 ಇಂಟು 72 1 ಇಂಟು 72 ಇಸ್ ಈಕ್ವಲ್ ಟು 72 ಸರಿನಾ ವಿದ್ಯಾರ್ಥಿಗಳೇ. ನಂತರ 1 ಇಂಟು 80 ಇಸ್ ಈಕ್ವಲ್ ಟು 80 ಅಲ್ವಾ. ನಂತರ 2 ಇಂಟು 88 2 ಇಂಟು 88 2 ಇಂಟು 14 ಅಷ್ಟೊಂದು 8 14 17 3 ಇಂಟು 92 3 ಇಂಟು 92 3 2 6 3 9 27. ನೆಕ್ಸ್ಟ್ 1 ಇಂಟು 95 ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ 95 ಬರುತ್ತೆ. ಅಲ್ಲ ವಿದ್ಯಾರ್ಥಿಗಳೇ ಎಲ್ಲರೂ ಗುಣಾಕಾರ ಸರಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದ್ಸರಿ ಚೆಕ್ ಮಾಡಿ. ಮೊದಲನೇದು 10, ಎರಡನೇದು ಎಷ್ಟು ಬರಬೇಕು 20 ಬರಬೇಕು, ಮೂರನೇದು 108, ನೆಕ್ಸ್ಟ್ 160, 150, 112, 240, 270, 72, 81 176, 276, 95 ಸರಿ ವಿದ್ಯಾರ್ಥಿಗಳೇ. ಈಗ ನಾವೇನು ಮಾಡಬೇಕು, ಇದರ ಮೊತ್ತವನ್ನು ಕಂಡುಹಿಡಿಯಬೇಕು. ಇದರ ಮೊತ್ತವನ್ನು ಕಂಡುಹಿಡಿಯಬೇಕು. ಸಿಗ್ನೋ FI ಇಂಟು XI ನ ಮೊತ್ತ. ಯಾವ ಬೇಗ ಕೂತಿರೋ ನೋಡೋಣ. ಕಮ ಫಾಸ್ಟ್ ನೋಡೋಣ. ನೀವು ಕೂತಿರೋಣ ನೋಡಿ. 5 11 17 19 21 29 9 ದಶಕ 2 2 9 11 11 15 25 33 40 45 57 53 58 64 66 66 67 ದಶಕ 6 6 7 8 8 9 9 11 12 13 14 15 16 17 ಎಷ್ಟು ಹಾಕೊಂಡಿದ್ದೀರಾ? ಎಷ್ಟು ಬಂದಿದೆ? ಸರಿ ಬಂದಿದೆ ಒಂದ್ಸರಿ ಚೆಕ್ ಮಾಡ್ಕೊಂಡ್ರೆ 1779 ಬಂದಿದೆ ಹೌದಾ. ಒಟ್ಟು ಇದರ ಮೊತ್ತ ಹೌದಾ. ಈ ಯಾವ ಆವೃತ್ತಿಗಳು ಮತ್ತು ಪ್ರಾಪ್ತಾಂಕಗಳ ಒಟ್ಟು ಮೊತ್ತ ಸಿಗ್ಮಾ ಎಷ್ಟು ಬಂದಿದೆ? 1779 ಬಂದಿದೆ. ಈಗ ನಾವೇನು ಮಾಡೋದು, ಸರಾಸರಿಯನ್ನ ಕಂಡುಹಿಡಿಬಹುದು. ವಿದ್ಯಾರ್ಥಿಗಳು ಈಗೇನು ಮಾಡ್ಬೋದು, ನಾವು ಸರಾಸರಿಯನ್ನ ಕಂಡುಹಿಡಿಬಹುದು. ಸರಾಸರಿ ಇಸ್ ಈಕ್ವಲ್ ಟು x ಬಾರ್ ಇಸ್ ಈಕ್ವಲ್ ಟು ಏನಾಗಿದೆ ಸಿಗ್ಮಾ I is equal to 1 to n Fi into xi upon Fi ಸರಿನಾ. ಸಿಗ್ಮಾ I to 1 to n ಸರಿ ವಿದ್ಯಾರ್ಥಿಗಳೇ. ಇದನ್ನ ಅಭ್ಯಾಸ ಮಾಡಿಕೊಂಡ್ರೆ, ಈ ರೀತಿ ನೀವು ಸೂತ್ರವನ್ನು ಬರೆಯೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ಅತ್ಯಂತ ಸುಲಭವಾಗಿ ನೀವು ಈ ಲೆಕ್ಕವನ್ನು ಬಿಡಿಸಲಿಕ್ಕೆ ಸಾಧ್ಯತೆ ಆಗುತ್ತೆ. ಆಮೇಲೆ ಯಾವಾಗಲೂ ಕೂಡ ಮರೆಯೋಲ್ಲ. ಅಂದರೆ ಮೇಲ್ಗಡೆಗೆ ಏನಿರುತ್ತೆ, ಮೇಲ್ಗಡೆಗೆ ಪ್ರಾಪ್ತಾಂಕಗಳು ಮತ್ತು ಆವೃತ್ತಿಗಳ ಗುಣಮೊತ್ತ ಹೌದಾ. ಕೆಳಗಡೆ ಆ ಗುಣಮೊತ್ತದ ಮೊತ್ತ, ಕೆಳಗಡೆಗೆ ಆವೃತ್ತಿಗಳ ಒಟ್ಟು ಸಂಖ್ಯೆ
ಇರುತ್ತೆ. ಈಗ ನಾವೇನು ಮಾಡೋಣ, ಇದು ಎಷ್ಟಿದೆ ಅಂತ ನೋಡೋಣ. 1779 ನಾವು ಈಗಾಗಲೇ ಮುಗಿಸಿದ್ವಿ. ಒಟ್ಟು ಸಂಖ್ಯೆ ಎಷ್ಟಿದೆ? 30. ಸರಿಯಾಗಿ 30ರಿಂದ ಇದನ್ನ ಮಾರ್ಕ್ಸಿಗೆ ಎಷ್ಟು ಬರುತ್ತೆ ಅಂತ ನೋಡೋಣ. ಇಲ್ಲೇ ಮಾಡ್ತೀವಿ. ನಿಮಗೆ 30ರಿಂದ 1779 ಮಾರ್ಕ್ಸೋಣ. 5 ಗಂಟೆ 5 ಸನ್ನಿವೇಶದಿಂದ 5 ಮೂಲೆ 15. ಸರಿಯಾಗಿ 7ಕ್ಕೆ 7 ಓಡಬೇಕಂದ್ರೆ 2 0. ಈ 9ಅನ್ನ 30ಕ್ಕಿಂತ ಚಿಕ್ಕದಲ್ಲ, 9 ಕೆಳಗೆ 279 ಆಗುತ್ತೆ. 30 300 ಆಗುತ್ತೆ. ನಾವು ಹಿಂದಿನ ಸಂಖ್ಯೆ ತಗೋಣ. 9 ಸನ್ನಿವೇಶನೇ 9 27 9 ಹೌದಾ. ಈಗ ಇದಕ್ಕಿಂತ ಚಿಕ್ಕದಾಗಿರೋ ಪಾಯಿಂಟ್ ಕಟ್ಟಿ ನಷ್ಟ ಕೊಡ್ರಿ 91. ಈಗ ಇದು ವಿಶೇಷವಾಗುತ್ತೆ. 3 ಸನ್ನಿವೇಶಕ್ಕೆ 3 9 ಅಂದರೆ ಇದರ ಸರಾಸರಿ ಎಷ್ಟು? 59.3 ಅಂತ ನನಗೆ ಗೊತ್ತಾಯಿತು ಅಲ್ವಾ ವಿದ್ಯಾರ್ಥಿಗಳೇ. ಅಂದರೆ ಈ ಟೆಸ್ಟಲ್ಲಿ ಹೌದಾ, ಒಂದು ಶಾಲೆಯ 10ನೇ ತರಗತಿಯ 30 ವಿದ್ಯಾರ್ಥಿಗಳು 100 ಅಂಕಗಳ ಗಣಿತ ಪತ್ರಿಕೆಯಲ್ಲಿ ಪಡೆದ ಅಂಕಗಳ ಒಂದು ಸರಾಸರಿ ಎಷ್ಟಿದೆ? 30 ವಿದ್ಯಾರ್ಥಿಗಳ ಸರಾಸರಿ 59.3 ಇದೆ ಅಂತ ನಾವು ಗಮನಿಸಬಹುದಾಗಿದೆ ಅಲ್ವಾ ವಿದ್ಯಾರ್ಥಿಗಳೇ. 59.3 ಇದೆ ಅಂತೇಳಿ ನಾವಿಲ್ಲಿ ಗಮನಿಸಬಹುದಾಗಿದೆ. ಇದು ನಿಮಗೆ ಅತ್ಯಂತ ಸುಲಭವಾಗಿರ್ತಕ್ಕಂಥ ವಿಧಾನ. ಇದು ಸರಾಸರಿಯನ್ನು ಕಂಡುಹಿಡಿಯಲಿಕ್ಕೆ ಇದು ಒಂದು ಅತ್ಯಂತ ಸುಲಭವಾದ ವಿಧಾನ. ನೀವು ಎಕ್ಸಾಮಲ್ಲೂ ಕೂಡ ಇದನ್ನು ನೀವು ಅತ್ಯಂತ ಸುಲಭವಾಗಿ ಇದಕ್ಕೆ ಕಂಡುಹಿಡಿಯಬಹುದು ಅಲ್ವಾ ವಿದ್ಯಾರ್ಥಿಗಳೇ. ಎಕ್ಸಾಮಲ್ಲೂ ಕೂಡ ನೀವು ಅತ್ಯಂತ ಸುಲಭವಾಗಿ ಇದಕ್ಕೆ ಉತ್ತರವನ್ನು ನೀವು ಕಂಡುಹಿಡಿಯಬಹುದು. ವಿದ್ಯಾರ್ಥಿಗಳ ಇದನ್ನು ನೀವು ನೀಟಾಗಿ ಬರ್ಕೊಳ್ಳಿ. ಬರ್ಕೊಂಡು ಆದಮೇಲೆ ಇದನ್ನೇ ಮನೆಯಲ್ಲಿ ಹೋಮ್ವರ್ಕ್ ಆಗಿ ಕೊಟ್ಟಿರ್ತೀನಿ ನಿಮಗೆ. ಏನು ಹೋಮ್ವರ್ಕ್ ಅಂದರೆ ಇದನ್ನು 3 ಸಾರಿ ಬರೀರಿ. ಇದೇ ಯಜ್ಞವನ್ನು 3 ಸಾರಿ ರಿಪೀಟ್ ಬರೀರಿ. ಮತ್ತು ಸೂತ್ರವನ್ನು 10 ಸಾರಿ, ಈ ಸೂತ್ರವನ್ನು 10 ಸಾರಿ ಬರೀರಿ. ಇದನ್ನು 10 ಸಾರಿ ಬರೆದ ನಂತರ ಈ ಯಜ್ಞವನ್ನು 3 ಸಾರಿ ಬರೀರಿ. ಅಲ್ಲಿಗೆ ನಿಮಗೆ ಅತ್ಯಂತ ನಿಮಗೇನಾಗುತ್ತೆ ಎಕ್ಸಾಮಲ್ಲಿ ಕೊಟ್ಟರೆ ಪರ್ಫೆಕ್ಟಾಗಿ ನೀವು ಇದನ್ನು ಬಿಡಿಸ್ಬೋದು. ಸರಿ ವಿದ್ಯಾರ್ಥಿಗಳೇ, ಮುಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಇನ್ನೂ ಹೆಚ್ಚಿನ ಅಂಶಗಳನ್ನು ಹೇಳೋಣ ಅಂತ ಹೇಳ್ತಾ, ಇಂದಿನ ತರಗತಿಯಲ್ಲಿ ನೀವು ಅತ್ಯಂತ ಸರಳವಾದ ರೀತಿಯಲ್ಲಿ ಕೇಳ್ಕೊಳ್ಳೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.